ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು BVS ಫುಡ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾವು ಯಾವ ರೆಸಿಪಿ ಮಾಡ್ತಾಯಿದ್ದೀವಿ ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ಚಿಕ್ಕ ಮಕ್ಕಳಿಗೆ ಈ ಥರ ಟಿಫನ್ ಮಾಡಿ ತಿನ್ನಿಸಿ ತುಂಬ ಇಷ್ಟಪಟ್ಟು ತಿಂತಾರೆ. ಫಸ್ಟು ನಾವೇನು ಮಾಡ್ತಾಯಿದ್ದೀವಿ, ಗ್ಯಾಸ್ ಅಂಟಿಸ್ಕೊಂಡು ಬಾಣಲಿಗೆ ಇಟ್ಕೊತಾ ಇದ್ದೀವಿ. ಆಮೇಲೆ ನಾವು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಒಂದು ಸ್ವಲ್ಪ ಹೀಟ್ ಆಗೋವರೆಗೂ ಇರಬೇಕು. ಆಮೇಲೆ ಎಣ್ಣೆಯನ್ನು ಹಾಕಿದ್ದಾದ್ಮೇಲೆ ಸಾಸಿವೆಯನ್ನು ಹಾಕಬೇಕು. ಅದೆಲ್ಲ ಪ್ರೋಸೆಸ್ ನಿಮ್ಗೆ ಗೊತ್ತಿದೆ. ಸೊ ಸಾಸಿವೆ ಹಾಕಿ ಮತ್ತು ನಾನು ಸ್ವಲ್ಪ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಹೀಗೆ ಕರಿವೆ ಸೊಪ್ಪು ಹಾಕಿದ್ರೆ ಸೀದೋಗುತ್ತೆ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆಗ ಹಾಕಬೇಡಿ. ಸೊ ಅದಕ್ಕೋಸ್ಕರ ಕಡಲೆಬೇಳೆ ಹಾಕ್ಕೊಳ್ಳಿ. ಮತ್ತು ಕಡಲೆಬೇಳೆ ಹಾಕ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿನ ಒಂದು 3-4 ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂದರೆ ಬಟಾಣಿ, ಹಸಿ ಬಟಾಣಿ ಏನಾದರೂ ನಿಮ್ಮ ಮನೇಲಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಈರುಳ್ಳಿ ಜೊತೆನೇ ಕರಿವೆ ಸೊಪ್ಪನ್ನು ಹಾಕ್ಕೊಂಡ್ರೆ ಆಗ ಸೀದೋಗಲ್ಲ. ಸೊ ಅದಕ್ಕೆ ಕರಿವೆ ಸೊಪ್ಪು ಚೆನ್ನಾಗಿರುತ್ತೆ. ಮತ್ತು ಚೆನ್ನಾಗಿ ಹಾಗೆ ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಅದು ಸೀದೋಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸಾಸಿವೆ ಹಾಕ್ದಾಗೆ ಕರಿವೆ ಸೊಪ್ಪು ಹಾಕಕ್ಕೆ ಹೋಗಬೇಡಿ. ಸೊ ಈ ಥರ ಈರುಳ್ಳಿ ಹಾಕ್ಮೇಲೆ ನೀವು 2-3 ಮಿನಿಟ್ಸ್ನ ಫ್ರೈ ಮಾಡಿ. ನೋಡಿ, ಇದು ಬೇಗ ನಿಮಗೆ ಟಿಫನ್ ಮಾಡಬೇಕು, ಟೈಮ್ ಆಗೋಯ್ತು, ಏನು ಮಾಡೋದು ಇವತ್ತು ಅಂತ ಚಿಂತೆ ಇದ್ದವಾಗ ಮಾತ್ರ ಈ ಥರ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಇಷ್ಟವಾಗಿ ತಿಂತಾರೆ. ನೆಕ್ಸ್ಟು ಏನು ಮಾಡಬೇಕಂದ್ರೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು, ನಮಗೆ ಶಾವಿಗೆ ಉಪ್ಪಿಟ್ಟಿಗೆ ಎಷ್ಟು ಜನ ಬೇಕೋ ನೋಡಿಕೊಂಡು, ಮತ್ತು ರುಚಿಗೆ ತಗಷ್ಟು ಉಪ್ಪನ್ನು ಹಾಕ್ಕೊಂಡು ನಾವೇನು ಮಾಡಬೇಕು, ಸ್ವಲ್ಪ ಅದು ಹೀಟ್ ಆಗೋವರೆಗೂ ಇರಬೇಕು. ಒಂದು 2-3 ಮಿನಿಟ್ಸ್ ಆದರೂ ಅದು ಹೀಟ್ ಆಗಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಹುರಿದಿರೋ ಶಾವಿಗೆನ ನಾವೇನು ಮಾಡಬೇಕು, ಸ್ವಲ್ಪ ಆಗಿ ನಾವು ಅದನ್ನು ಹಾಕ್ಕೊಳ್ಬಿಡ್ಬೇಕು. ಫುಲ್ಲು ಹಾಕ್ಕೊಂಡ್ಬಿಟ್ಟು ಏನು ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ಹೀಟ್ ಆದಮೇಲೆ, ವಾಟರ್ ಹೀಟ್ ಆದಮೇಲೆ ಮಾತ್ರನೇ ಹಾಕ್ಕೊಳ್ಳಿ. ಹೀಟ್ ಆಗಲಿಕ್ಕೆ ಮುಂಚೆ ಹಾಕ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಬರಲ್ಲ. ಅದು ತುಂಬ ಕುದಿಬೇಕು. ಕುದಿದಾಗ ಮಾತ್ರ ಮತ್ತೆ ಶಾವಿಗೆನ ನೀವು ಹಾಕಬೇಕು. ಹುರಿದಿರೋ ಶಾವಿಗೆನ ಹಾಕಬೇಕು, ಹುರಿದಿರ ಹಾಕಬೇಡಿ, ಅವಾಗೂ ಚೆನ್ನಾಗಿ ಬರಲ್ಲ. ಹುರಿದಿರೋ ಶಾವಿಗೆನ ಹಾಕಿದ್ರೆ ಆಮೇಲೆ ಏನು ಆಗ್ತಾ ಅದು ಹೋಗ್ತಾ ಹಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆವಾಗ ಹೋಗ್ತಾ ಅದು ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಸೊ ಗಟ್ಟಿಯಾಗಿ ಬರುತ್ತೆ. ಸೊ ಈ ಥರ ಶಾವಿಗೆ ಉಪ್ಪಿಟ್ಟು ಈಗ ರೆಡಿ ಆಗುತ್ತೆ. ಈಗ ನೀವು ನಿಮ್ಮ ಮಕ್ಕಳಿಗೆ ಆ ತಟ್ಟೆಯಲ್ಲಿ ಹಾಕ್ಕೊಂಡು ನೋಡಿ, ಒಂದ್ಸಲಿ ಈ ಥರ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟವಾಗಿ ತಿಂತಾರೆ. ತುಂಬ ಬೇಗ ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅನ್ನೋ ಚಿಂತೆ ಇರುತ್ತೆ, ಆ ಚಿಂತೆನೆಲ್ಲ ಹೋಗ್ಲಾಡಿ ಈ ಥರ ಮಾಡಿ ನೋಡಿ.